ಎಲ್ಲರಿಗೂ ನಮಸ್ತೆ. ಅರ್ಜುನ ಎಕ್ಸ್ ಅಲ್ಟ್ರಾ ಅಂತ ಹೊಸ ಪರಿಚಯ. ನಿಮ್ಮ ಸಹಾಯ ನನಗೆ ಯಾವಾಗಲೂ ಬೇಕು. ಇದೇ ಥರ ಸದಾಕಾಲ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ತೆ. ಅರ್ಜುನ ಎಕ್ಸ್ ಅಲ್ಟ್ರಾ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಏನಕ್ಕೆ ಈ ವಿಡಿಯೋ ಅಂತ ಹೇಳ್ತಾ ಇದ್ದೀರಾ? 3 ದಿವಸ ಆಯ್ತು ಗುರು ನನ್ನ ಗಾಡಿ ನಿಲ್ಸಿ ಕೆಲಸ ಮಾಡಪ್ಪ ಅಂತ ಹೇಳಿದ್ರೆ ನೀನ್ ಮನೆ ತಗ ತಗೊಂಡೋಗು ಅಂತ ಹೇಳ್ಬಿಟ್ಟೆ. ನನಗೆ 3 ದಿವಸದಿಂದ ಮನೆ ತಲೆ ನಿಂತೈತೆ. ಫೋನ್ ಮಾಡಿದ್ರೆ ಏನಂತಾನೆ, ಇವಾಗ ಆಗಲ್ಲ ನನ್ನ ಕೈಲಿ, ನಮ್ಮ ಹುಡುಗರಿಲ್ಲ, ಕೆಲಸ ಮಾಡೋರಿಲ್ಲ ಅಂತ. ನಾನು ಹೇಳ್ದೆ, ಕಟ್ ಮಾಡೋದ್ಕಿಂತ ಮುಂಚೆ ಆದ್ರೂ ಹೇಳೋದಲ್ವೇನಪ್ಪ, ನಾನು ಅದೇ ವೆಲ್ಡಿಂಗ್ ಮಾಡಿಸ್ಕೊಂಡು ಹೆಂಗೋ ಇಕ್ಕಂತಿದ್ದೆ. ಈ ಟೈಮಲ್ಲಿ ಇವಾಗ ಎಲ್ಲ ಕುಯ್ದಾಕ್ಬಿಟ್ಟು ನೀನು ಈ ಕಡೆ ಗಾಡಿ ಬಾಡಿಗೆನೂ ಹೊಡೆಯಂಗಿಲ್ಲ, ಈ ಕಡೆ ಹೋಗಂಗೂ ಇಲ್ಲ, ಆತರ ಮಾಡಿಕ್ಕಿದ್ಯಾ. ಬೇರೆ ಹತ್ರ ಹೋದ್ರೆ ಇವಾಗ ಹೆಂಗ್ ಕೆಲಸ ಮಾಡ್ತಾರೆ ಅಂದ್ರೆ, ಏನು ಮಾಡಕ್ಕಲ್ಲ, ಕೆಲಸ ಮಾಡೋ ಹುಡುಗರು ಕೈ ಕೊಟ್ಬಿಟ್ಟಾರೆ, ಏನಾದ್ರು ನೋಡ್ಕೋ, ಬೇರೆ ಕಡೆ ಎಲ್ಲಾರು ಮಾಡ್ಕೋ ಅನ್ನೋ ತರ ಮಾತಾಡಿದ್ರು. ನಾನ್ ಹೇಳ್ದೆ, ನನ್ನ ಯಾವ ತರ ನೀನು ನಂಬಿಸಿ ಕುತ್ಕೆ ಕುಯ್ದಿದ್ಯಾ, ನಿನ್ಗೊಂದ್ ಸ್ವಲ್ಪ ಆದ್ರೂ ಮಾನವೀಯತೆ ಐತಾ ಅಂತ ಕೇಳಿದ್ಕೆ, ಏನು ಮಾಡಕ್ಕಲ್ಲಣ್ಣ, ಅಡ್ಜಸ್ಟ್ ಮಾಡ್ಕೋ, ಹಂಗೆ ಹಿಂಗೆ ಅಂತ. ಸ್ನೇಹಿತಾನೆ, ಯಾರು ಬೇರೆಯವರಲ್ಲ. ನಾನೇನಂದೆ, ಅಲ್ಲಪ್ಪ ನೀನಾಗಿ ನೀನ್ ಹೇಳ್ಬಿಟ್ಟೆ ನೀನ್ 5 ನಿಮಿಷಕ್ಕೆ, ಇವಾಗ ನನ್ನ ಪರಿಸ್ಥಿತಿ ಏನಾಗ್ಬೇಕು? ಇವಾಗ ಬೇರೆ ಕಡೆಗೆ ತಗೊಂಡೋದ್ರೆ ಗುರು ಒಬ್ರು ಮುಟ್ಟಲ್ಲ ಕೆಲ್ಸನ. ಆಮೇಲೆ ಹಂಗೂ ಹಿಂಸೆ ಮಾಡಿ ನನ್ನ ಫ್ರೆಂಡ್ಗೆ ಫೋನ್ ಮಾಡ್ದೆ, ಮಗ ಈ ತರ ಆಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ, ಕುಯ್ಸ್ಬಿಟ್ಟಿದ್ದೀನಿ, ಎಲ್ಲ ತಗ್ಸಿ ಇವಾಗ ಅರ್ಧ ನಿಲ್ಸ್ಕೊಂಡಿದ್ದೀನಿ ಗಾಡಿನ, ಈ ಕಡೆ ಬಾಡಿಗೆನ ಹೊಡೆಯಂಗಿಲ್ಲ, ನಿಲ್ಸಂಗಿಲ್ಲ ಅಂತ. ಆಮೇಲೆ ಅಲ್ಲಿ ಟೀ ಹೋಟ್ಲ್ ಕುಂತಿದ್ದಾರೆ ಅವರು, ನೋಡಿ ಅಲ್ಲಿ ಕುಂತಿದ್ದಾರೆ, ರವಿ ಅಂತ. ಬಾ ನಾನು ಅಂತ ಮಾತಾಡ್ತೀನಿ ಅಂದ್ರು. ಇದು ಫಸ್ಟ್ ಗ್ಯಾರೇಜ್ ಹೋಗ್ತಾ ಇರೋದು ಗುರು, ಇದು ಇಲ್ಲಿಂದ ಶುರು ನನ್ನ ಪರಿಸ್ಥಿತಿ. ನೋಡಿ ಕೊನೆ ತಗ ವಿಡಿಯೋ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲೆಲ್ಲ ಅಲ್ದೆ ನಾನು ಈ ತಾನು ಪಾಪ ತುಂಬಾ ಕಡೆ ಟ್ರೈ ಮಾಡ್ಕೊಡಿ ಅಂತ, ಎಲ್ಲಾರು 10 ದಿವಸ ಆಗುತ್ತೆ, 15 ದಿವಸ ಆಗುತ್ತೆ, ಇವಾಗ ಆಗಲ್ಲ, ಕೆಲಸ ಐತೆ ಅಂತ. ನೋಡಿ ನನ್ನ ಗಾಡಿ ಪರಿಸ್ಥಿತಿ ಯಾವ ತರ ನಿಂತೈತೆ. ನನ್ನ ಗಾಡಿಯಿಂದ ಹಳ ಮಗ ಹಾಕೊಂಡು ಸೀದಾ ಗಾಡಿ ಹತ್ರ ಬಂದವರು. ಬಂದಿದ ತಕ್ಷಣ ಏನಪ್ಪ ಮಾಡೋದು, ಯಾಕೆ ಈ ಗಾಡಿ ಈ ಪರಿಸ್ಥಿತಿ ಆಯ್ತು, ನನ್ನ ಮುಂಚೆ ಆದ್ರೂ ಈ ತರ ಆಗ್ಬಿಟ್ಟಿದ್ರೆ ಅತ್ತ ಸಣ್ಣ ಪುಟ್ಟ ವೆಲ್ಡಿಂಗ್ ಮಾಡಿಸ್ಕೊಂಡು ಹಂಗೆ ಜೀವನ ಮಾಡ್ಕೋಬೋದಲ್ಲ ಅಂತ ಇಷ್ಟೆಲ್ಲ ಯೋಚನೆ ಮಾಡ್ಬಿಟ್ಟ ಗುರು. ನಮ್ದವರೇ ಮೋಸ ಮಾಡಿದಾಗ ಇನ್ ಬೇರೆ ಮೋಸ ಮಾಡಲ್ವಾ? ನಾನು ಅಷ್ಟು ವರ್ಷದಿಂದ ಆತನ ಹತ್ರ ಕೆಲಸ ಮಾಡಿಸ್ತಾ ಇದ್ದೀನಿ, ಒಂದ್ ದಿವಸನೂ ನನಗೆ ಈ ತರ ಮಾಡ್ಲಿಲ್ಲ. ಆದ್ರೆ ಈ ಗಾಡಿಲಿ ಯಾಕೆ ಈ ತರ ಮಾಡ್ದ ಅಂತ ನನ್ಗೆ ಅರ್ಥನೇ ಆಗ್ಲಿಲ್ಲ ಗುರು. ನನಗೆ ಆಗ್ಬಿಟ್ಟ ಬೇಜಾರಾಗೋಯ್ತು ನನಗೆ. ಏನ್ ಮಾಡ್ದ, ಗಾಡಿ ಓಡಿಸ್ತೀನಿ ಕೊಡು, ನಾನು ಬೇಜಾರಾಗ್ಬೇಡ ನೀನು ಅಂತ. ಸರಿ ಆಯ್ತು ಗಣಪ, ಓಡಿಸ್ಕೋ, ಬೇರೆ ಕಡೆ ಆದ್ರೂ ಹೋಗೋಣ, ಅಲ್ಲಿ ಐಟಮ್ ಐತೆ, ಐಟಮ್ ಎಲ್ಲ ಎತ್ಕೊಬಿಡೋಣ. ಸುಮ್ನೆ ಯಾಕೆ ಇನ್ನೊಬ್ರು ಅಂಗಡಿಲಿ ಇಕ್ಕೊಂಡು ಕೆಲಸನೇ ಮಾಡಲ್ಲ ಅಂತ ಹೇಳಿದ್ಮೇಲೆ ಅವ್ರ ಸವಾಸ ನಮ್ಗೆ ಏನಕ್ಕೆ ಅಂತ ಅಷ್ಟು ಮನ್ಸು ಹೊಡೆದೋಗ್ಬಿಡ್ತು ಗುರು ನನಗೆ. ನನ್ನ ಫ್ರೆಂಡ್ ಆ ಗಾಡಿ ಎತ್ಕೊಂಡ, ನಾನು ಅವ್ನ ಗಾಡಿ ಎತ್ಕೊಂಡು ನಾನು ಮುಂದೆ ಹೊಲ್ಟೆ. ನಾನು ಬಾರಪ್ಪ ನಾನು ಹೋಗ್ತಾ ಇರ್ತೀನಿ, ನೀನ್ ಆಮೇಲೆ ನಿಧಾನಕ್ಕೆ ಬಾ, ನನ್ಗೆ ಯಾಕೋ ಬೇಜಾರಾಗ್ಬಿಟ್ಟೈತೆ. ಇವಾಗ ಎಲ್ಲಿ ವೆಲ್ಡಿಂಗ್ ಮಾಡ್ಸೋದು, ಎಲ್ಲಿ ಹೋಗ್ಬೇಕು, ಯಥ ಹೋಗ್ಬೇಕು ಅನ್ನೋ ತರ ಆಗೋಯ್ತು ಗುರು. ಈ ಐಟಮ್ಗಳೆಲ್ಲ ಎತ್ಕೋಬೇಕು ಗುರು. ಇವಾಗ ಈ ಐಟಮ್ಗಳೆಲ್ಲ ಎತ್ಕೊಂಡು ಗಾಡಿಲಿ ಹಾಕಬೇಕು. ನೋಡಿ ಇದೇ ಸೀಟು, 10 ಸೀಟ್ ಹಾಕಿಸ್ತಾ ಇದೀನಿ. ಇದು ಏನಕ್ಕೆ ಈ ತರ ಆಯ್ತು ಅನ್ನೋದು ನನ್ಗೆ ಇನ್ನವರೆಗೂ ತಲೆ ಕೆಟ್ಟೋಗ್ಬಿಡ್ತು. ನನ್ಗೆ ಆತನಿಗೂ ಕೇಳ್ದೆ, ನನ್ಗೆ ಏನ್ ನನ್ನಿಂದ ನಿನಗೆ ತಪ್ಪಾಯ್ತಪ್ಪ, ಇಲ್ಲ ದುಡ್ಡೇನಾದ್ರು ರೈಟ್ ಕಮ್ಮಿ ಆಯ್ತಾ, ಇಲ್ಲ ನೀನ್ ಏನಕ್ಕೆ ಕೆಲಸ ಮಾಡ್ತಾ ಇಲ್ಲ, ಇಷ್ಟೂ ಕೇಳ್ಬಿಟ್ಟಿದೀನಿ ನಾನು. ಆತ ಬಿಲ್ಕುಲ್ ಮಾತಾಡಕ್ಕೆ ರೆಡಿ ಇಲ್ಲ ಗುರು. ಹಣ ಆಗಲ್ಲ ನನ್ನ ಕೈಲಿ, ಬೇರೆ ಕಡೆ ಎಲ್ಲಾರು ಮಾಡಿ. ಇವಾಗ ನಾವು ಮ್ಯಾಲ್ ಬಿದ್ದಿ ಮಾಡ್ಸೋದು, ನಮಗೂ ಕೆಲಸನೂ ಕ್ಲೀನ್ ಆಗಲ್ಲ, ಇದು ನನಗೂ ಅರ್ಥ ಆಗುತ್ತೆ. ಇಲ್ಲಿಂದ ಬೇರೆ ಕಡೆ ಹೋದಾಗ ಬೇರೆ ಯಾವ ತರ ಮಾತಾಡ್ತಾರೆ ಅನ್ನೋದು ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾನು ಎಲ್ಲೆಲ್ಲಿ ಅಲ್ದಿದ್ದೀನಿ ಅನ್ನೋದು. ಇಲ್ಲಿ ಫಸ್ಟ್ ಸ್ಟ್ಯಾಂಡೇ ಬಂದಿರೋದು ಇವ್ರ ಹತ್ರ. ಇವ್ರು ಮಾತಾಡಿದ್ರು, ಇವ್ರು ನೋಡಿದ್ರೆ ಇವ್ರು ಹೇಳಿದ ರೈಟ್ಗೆ ಗಾಡಿನೇ ಹೊಸ ತಂದ್ಬಿಡ್ಬೋದು ಗುರು. ಆ ತರ ಮಾತಾಡಿದ್ರು ಇವರು. ನಾನು ಬೇಡ ಕಾರಣ ಬಿಡು, ಬೇರೆ ಕಡೆ ಎಲ್ಲರೂ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟೆ ಅಲ್ಲಿಂದ ಹೊಲ್ಟೆ ಗುರು. ನಾನು ಅಲ್ಲಿಂದ ಇನ್ನೊಬ್ರು ಫ್ರೆಂಡ್ ಫೋನ್ ಮಾಡಿದೆ, ನೋಡು ಇಲ್ಲಿ ಅಂಗಡಿ ಕಾಣಿಸ್ತೈತೆ ನೋಡು, ಅವ್ರ ಹತ್ರ ಕೇಳಿ ನೋಡು ಅಂತ ಹೇಳಿದ್ರು. ಸರಿ ಆಯ್ತು, ಅಲ್ಲೂ ಕೇಳ್ಬಿಡೋಣ ಅಂತ ಕೇಳಿದ್ಕೆ ಅವರು, ಇಲ್ಲ ಅಣ್ಣ ಆಗಲ್ಲ, ಇವಾಗ ಕೆಲಸ ಐತೆ, ನಮ್ ಕೈಲಿ ಆಗಲ್ಲ ಇವಾಗ ಅಂತ. ಇಲ್ಲಿಂದ ಇನ್ನೊಂದ್ ಕಡೆ ಹೋಗ್ತೀನಿ ಬನ್ನಿ. ಈ ಗೋಡನ್ ಹತ್ರ ಬಂದೆ, ಇವ್ರು ಒಳಗೆ ಹಾಕೊಂಡ್ರು ಗಾಡಿನ. ಒಳಗೆ ಹಾಕೊಂಡಿದ ತಕ್ಷಣ ಇವರೆಲ್ಲ ನೋಡಿದ್ರು, ಗಾಡಿ ರೈಟ್ ರೌಂಡ್ ಎಲ್ಲ ತಿರುಗ್ಬಿಟ್ಟು ನೋಡಿದ್ರು. ನೋಡಿ ಇವ್ರು ಇಬ್ರೇನೆ ಮಾತಾಡಿದ್ರು. ಅವ್ರೇನಂದ್ರು, ಅಣ್ಣ ಪೂರ್ತಿ ಕೆಲಸ ಮಾಡ್ಕೊಡ್ಬೇಕಂದ್ರು. ಹ್ಞೂ ಅಣ್ಣ, ರೈಟ್ ರೌಂಡ್ ಕೆಲಸ ಮಾಡ್ಬೇಕು, ಗಾಡಿ ಕೆಲಸ ಕ್ಲೀನ್ ಆಗಿ ಆಗ್ಬೇಕಣ್ಣ, ನನಗೆ ನೀಟಾಗಿ ಆಗ್ಬೇಕು, ಈ ತರ ಅದನ್ನ ಗುಜರಿಗೆ ಹಾಕೋಕ್ಕೋಸ್ಕರ ನಾನೇ ಕಟ್ ಮಾಡಿದೀನಿ ಅಂತ ಇಲ್ಲೂ ಸುಳ್ಳು ಹೇಳೋದ್ ಪರಿಸ್ಥಿತಿ ಬಂದ್ಬಿಡ್ತು ಗುರು. ನನಗೆ ಹೇಳಲೇಬೇಕು, ಹೇಳಲಿಲ್ಲ ಅಂದ್ರೆ ಕೆಲಸ ಮಾಡಲ್ಲ ಗುರು. ಯಾಕಂದ್ರೆ ಇವಾಗ ಬ್ಯಾರವ್ರು ಕುಯ್ದವ್ರೆ, ಕೆಲಸ ಮಾಡೋರು ಅರ್ಧ ಬರ್ದಕ್ ಬಿಟ್ಬಿಟ್ಟವ್ರೆ ಅಂತ ಇದ್ ಮಾಡಿದ್ರೆ ಅವ್ರು ಮಾಡೋದೇ ಇಲ್ಲ ಕೆಲಸನ. ಯಾಕಂದ್ರೆ ಒಬ್ರು ಮುಟ್ಟಿದ ಕೆಲಸ ಇನ್ನೊಬ್ರು ಮುಟ್ಟಲ್ಲ, ಯಾವ್ದೋ ರಂಕ್ಲಾಗಿರುತ್ತೆ ಅಂತ. ಅದಕ್ಕೋಸ್ಕರ ನಾನೇನ್ ಮಾಡ್ದೆ, ನನ್ನ ಫ್ರೆಂಡ್ಗೆ ಫೋನ್ ಮಾಡ್ದೆ, ಬರ್ತೀನಿ ನಾ ಒಂದ್ ಅರ್ಧ ಗಂಟೆ ಅಂದ್ರು. ಸರಿ ಅರ್ಧ ಗಂಟೆ ಆಗಲ್ಲ, ಒಂದ್ ಸ್ವಲ್ಪ ಜಲ್ದಿನೇ ಬಾ ಅಂತ ಹೇಳಿದ್ಕೆ ಒಂದ್ 15 ನಿಮಿಷ ಬಿಟ್ಕೊಂಡು ಬಂದ್ರು ಅವರು. ರಿಯಾಜ್ ಅಂತ ನೋಡಿ ಮುಂದೆ ಬರ್ತಾ ಇದಾರೆ ನೋಡಿ, ಅವರೇನೆ. ಬಂದಿದ ತಕ್ಷಣ ಕೇಳಿದ್ರು ಅವರು ಸ್ಟೋರಿ ಎಲ್ಲ, ಏನಾಯ್ತು, ಯಾಕೆ ಈ ತರ ಆಯ್ತು ಅಂತ ಎಲ್ಲ ಹೇಳ್ದೆ ಅವ್ರ ಹತ್ರ. ನಾನು ಈ ತರ ಸಮಸ್ಯೆ ಆಯ್ತು, ಈ ತರ ಮಾಡ್ಲಿಲ್ಲ, ಈ ಕಡೆ ತುಂಬಾ ಕಡೆ ಓಡಾಡ್ದೆ, ಆಗ್ಲಿಲ್ಲ ಅಂತ. ಬಿಡಿ ಅದಕ್ಕೆ ಯಾಕೆ ಟೆನ್ಷನ್ ಅಂತ ಇದ್ರೆ ಹೇಳ್ಬಿಟ್ಟು ಗಾಡಿ ಅಡೆ ಬಗ್ ನೋಡ್ತಾ ಇದ್ರು. ಯಾಕೆ ಆಯಿಲ್ ಹೋಗ್ತೈತೆ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ಅದು ಆಯಿಲ್ ಸಿಲ್ವೇನೋ ಹೋಗಿರ್ಬೋದೇನೋ ಅಂತ ಅವ್ರು ಚೆಕ್ ಮಾಡಿದ್ರು. ಚೆಕ್ ಮಾಡಿದ ತಕ್ಷಣ ಹೇಳಿದ್ರು, ಏನೋ ಆಗಿರಲ್ಲ, ಸಣ್ಣ ಪುಟ್ಟ ಆಗಿರುತ್ತೆ, ಇಲ್ಲಿ ಕೆಲಸ ಮಾಡಿಸ್ಬಿಡೋಣ, ಕೆಲಸ ಮಾಡಿಸ್ಕೊಂಡು ಲಾಸ್ಟಿಗೆ ನೋಡೋಣ ಕೆಲಸನ ಅಂದ್ರು. ನನಗೊಂಥರ ಖುಷಿ ಆಯ್ತು ಅವ್ರು ಹೇಳಿದ್ಕೆ. ಫೈನಲಿ ಮಾತುಕತೆ ಎಲ್ಲ ಮುಗೀತು ಗುರು. ಅಲ್ಲಿಗೆ ಗಾಡಿ ಬಿಟ್ಟು ಸೀದಾ ನಾವು ಬಂದಿದ್ದೆ ಊಟಕ್ಕೆ. ಬನ್ನಿ ಊಟ ಮಾಡೋಣ, ಯಾಕಂದ್ರೆ ನನಗೆ ಸಮಾಧಾನ ಆಯ್ತು, ಇವಾಗ ಖುಷಿ ಆಗೋಯ್ತು. ನನಗೆ ಕೆಲಸ
ಮುಗಿತೈತಲ್ಲ, ಇನ್ನ 4 ದಿವಸ ಆಗುತ್ತೆ ನನ್ನ ಗಾಡಿ ರೆಡಿ ಆಗಕ್ಕೆ. ಪೂರ್ತಿ ಅಪ್ಡೇಟ್ ಆಗ್ತೀನಿ, ಡೈಲಿ ಹೋಗ್ತೀನಿ ಗುರು, ಡೈಲಿ ಅಪ್ಡೇಟ್ ಆಗ್ತೀನಿ ನಿಮ್ಗೆ. ಯಾಕಂದ್ರೆ ಇನ್ನೊಂದ್ಸತಿ ಎಲ್ಲಾದ್ರೂ ನೀವ್ ಈ ತರ ಕೆಲಸ ಮಾಡಿಸ್ಬೇಕಾದ್ರೆ ಮಾಡಿಸಿ. ಯಾಕಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಶತ್ರುತನ ಇರುತ್ತೆ, ಒಳ್ಳೆತನೂ ಇರುತ್ತೆ. ನೋಡಿ, ಒಂದ್ ಕಡೆ ಒಂದ್ ಫ್ರೆಂಡ್ ನನಗೆ ಮೋಸ ಮಾಡ್ತಾರೆ, ಇನ್ನೊಂದ್ ಕಡೆ ಇನ್ನೊಂದ್ ಫ್ರೆಂಡ್ ಹೆಲ್ಪ್ ಮಾಡ್ತಾರೆ. ನೋಡಿ, ಎರಡೂ ಬೇಕಾಗುತ್ತೆ. ನೋಡಿ, ಒಂದು ಒಳ್ಳೆ ಮುಖ, ಇನ್ನೊಂದು ಕೆಟ್ಟ ಮುಖ ಅನ್ನಂಗೆ. 1 ರೂಪಾಯಿಗೆ 2 ಮುಖಗಳು ಅವೆ ಅನ್ನಂಗೆ ಫ್ರೆಂಡ್ಶಿಪ್ ಅಲ್ಲಿ ಈ ತರ ಮುಖಗಳು ಅವೆ. ಯಾಕಂದ್ರೆ ಆಗಿದ್ದು ನೋವು ನನಗೆ ಬೀದಿ ಅಲ್ಲೇ ತರ ಮಾಡ್ಬಿಟ್ಟ ನನ್ನ ಫ್ರೆಂಡ್. ಇನ್ನೊಂದ್ ಫ್ರೆಂಡ್ ಏನ್ ಮಾಡ್ದ, ಬಾ ನಾನು ಹೆಲ್ಪ್ ಮಾಡ್ತೀನಿ ಅಂತ ಇನ್ನೊಂದ್ ಕಡೆ 4-5 ಕಡೆ ತಿರ್ಗಾಡ್ಸ್ರು. ಎಲ್ಲಾ ಫ್ರೆಂಡ್ಶಿಪ್ ಯಾರು ಬೇರೆ ಇಲ್ಲ, ಕರ್ಕೊಂಡೋಗಿ ಇನ್ನೊಂದ್ ಕಡೆ ಒಪ್ಪಿಸಿದ್ರು. ಹೋಗ್ಬೇಡಿ. ಆಮೇಲೆ ವಿಡಿಯೋ ಮುಗೀತು ಅಂತ ನಿಮ್ಮ ಸಪೋರ್ಟ್ ಯಾವಾಗ್ಲೂ ನಮ್ಮ ಮೇಲೆ ಇರಬೇಕು. ಬೇಡಿದ್ರೆ ದೇವರೇ ಸಪೋರ್ಟ್ ಮಾಡುತ್ತಂತೆ, ನೀವು ಸಪೋರ್ಟ್ ಮಾಡಲ್ವಾ? ನಿಮ್ಮ ಹತ್ರ ನಾನು ಬೇಡ. ಹೊಸ ಮುಖ ಹೋಗ್ತಾ ಇಷ್ಟ ಆಗುತ್ತೆ, ಸ್ಟಾರ್ಟಿಂಗ್ ಇಷ್ಟ ಆಗಲ್ಲ. ಏನೇ ಸಣ್ಣ ಪುಟ್ಟ ತಪ್ಪಿದ್ರು ಕಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಿಮ್ಮ ಅರ್ಜುನ ಎಕ್ಸ್ ಅಲ್ಟ್ರಾ.